ದಮಯಂತಿ ಆಡಿದ ಮಾತಿಗೆ ಬೇಜಾರು ಮಾಡ್ಕೊಂಡ್ಯಾ? ಅಖಿಲ್ ಭಾವ ನನ್ನ ಮುಖ ನೋಡಿದ್ರಿಂದ ಅನಿಷ್ಟ ಆಯ್ತು ಅಂದ್ರೇನಕ್ಕ? ಅವರು ಹಳ್ಳಿಯಿಂದ ಬಂದಿದ್ದಾರೆ ನಂದಿನಿ. ಅಲ್ಲಿರೋ ಆಚಾರಗಳನ್ನ ಇಲ್ಲಿ ಅಪ್ಲೈ ಮಾಡ್ತಿದ್ದಾರೆ. ಅಖಿಲ್ಗೆ ನೀನು ಎಷ್ಟು ಸೇವೆ ಮಾಡಿದ್ಯೋ ನಮ್ಮೆಲ್ಲರಿಗೂ ಗೊತ್ತು. ನಂಗೆ ತುಂಬಾ ದುಃಖ ಆಗ್ತಿದೆ ಅಕ್ಕ, ತಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಹೊತ್ತು ನಿನ್ ಕೋಪ ನೋವನ್ನ ಪಕ್ಕಕ್ಕಿಡು, ಬಂದು ಊಟ ಮಾಡು ಬಾ. ಬನ್ನಿ ಅಕ್ಕ, ನಿಮ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ನಾನು ಬಿಟ್ಬಿಡು ವಸು, ನನಗೆ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ನೀನ್ ಬರ್ದೆ ಹೋದ್ರೆ ಅತ್ತೆ ಬಾವ ಯಾರೂ ಊಟ ಮಾಡೋದಿಲ್ಲ. ಪ್ಲೀಸ್ ಅಕ್ಕ. ನಂದಿನಿ ನಡಿ, ಹೇಳು. ನಡಿ, ಎದ್ದೇಳು ಬಾ. ಕೂತ್ಕೋ ಅಕ್ಕ, ಕೂತ್ಕೋ ನಂದಿನಿ. ಇವತ್ತೆಲ್ಲರಿಗೂ ನಾನ್ ಬಡಿಸ್ತೀನಿ. ನನ್ನನ್ನು ಯಾವಾಗೆ ಕರಿತೀಯ? ಹೊಟ್ಟೆ ಹಸ್ಕೊಂಡು ಒದ್ದಾಡ್ತಿದ್ದೀನಿ. ದಮಯಂತಿ ಶಿವಾನಿ ಯಾಕೆ ಬಂದಿಲ್ಲ ಹೊಸವ್ರೆ? ಅವರಿಬ್ರನ್ನೂ ಕರ್ದೇರಿ. ರಾಕಿಯಾನು ಆಗ್ಲೇ ತಿನ್ಬಿಟ್ರು. ಚಿಕ್ಕಮ್ಮ, ಊಟಕ್ಕೆ ಬನ್ನಿ. ಏನು ಊಟನೋ ಏನೋ, ನೀನ್ ಕರ್ದಿಯಲ್ಲಮ್ಮ, ಬಂದು ತಿನ್ಬಿಡು. ನಂಗೆ ತಿನ್ಬೇಕು ಅಂತ ಸ್ವಲ್ಪನೂ ಅನಿಸ್ತಿಲ್ಲಮ್ಮ. ನಿನ್ ಮೊಮ್ಮಗಳಂತೂ ಅವಳ ಮಾವಂಗೋಸ್ಕರ ಬೆಳಗ್ಗೆಯಿಂದ ಒಂದೇ ಸಮನೆ ಅಳ್ತಾ ಇದ್ದಾಳೆ ನೋಡು. ವಸುವತಿಗೆ ಬಲವಂತ ಮಾಡಿದಿಕ್ಕೆ ಊಟಕ್ಕೆ ಬಂದ್ವಿ. ರಾಮಚಂದ್ರ, ಇವಳು ಓವರ್ ಆಕ್ಟಿಂಗ್ ತಡ್ಕೊಳಕ್ ಆಗ್ತಿಲ್ವಲ್ಲ. ಅಷ್ಟಕ್ಕೂ ಅಖಿಲ್ ಮನೆಗೆ ಬರೋವರೆಗೂ ತಿನ್ಬಾರ್ದು ಅಂತಿದ್ವಿ ನೋಡು. ವಸುವತಿಗೆ ಬಲವಂತ ಮಾಡಿದಿಕ್ಕೆ ಬರ್ಲೇಬೇಕಾಯ್ತು. ಅಷ್ಟೊಂದು ಬಲವಂತ ಪಡ್ಕೊಂಡು ತಿನ್ನೋದು ಯಾಕೆ? ಅಖಿಲ್ ಬಂದ್ಮೇಲೆ ತಿನ್ನಿ. ನೋಡು, ನನ್ನ ತಮ್ಮನ ಮೇಲಿರೋ ಪ್ರೀತಿ ನಿನಗೆ ಅರ್ಥ ಆಗಲ್ಲ ಅತ್ತೆ, ನೀನ್ ತಿನ್ನು. ಎಷ್ಟೊತ್ತು ಅಂತ ಸೈಲೆಂಟ್ ಆಗಿರೋದು? ತಿನ್ನಿ. ನೀನು ಕೂಡ ಕೂತ್ಕೋ ವಸ್ಸು, ಊಟ ಮಾಡು. ನಾನು ಆಮೇಲೆ ತಿಂತೀನಿ ಅತ್ತೆ, ನನಗೆ ಮನೇಲಿ ಕೆಲಸ ಇದೆ. ಹೊಸವ್ರೆ, ಆ ಕ್ಯಾರಿಯರ್ ಯಾರಿಗೆ? ಆಮೇಲೆ ತಿಂತೀನಿ ಅಂತ ಹೇಳಿದ್ಲಲ್ಲ ಅಣ್ಣ, ತಿನ್ನಕ್ ತೆಗ್ದಿಟ್ಕೋತಾಳೇನೋ. ಈ ಕ್ಯಾರಿಯರ್ ನನಗಲ್ಲ, ಅಖಿಲ್ಗೆ. ಸ್ಟೇಷನ್ನಲ್ಲಿ ಅಖಿಲ್ ಏನು ತಿನ್ನೋ ಏನೋ. ನಿಮ್ಮ ಊಟ ಆದ್ಮೇಲೆ ಅಖಿಲ್ಗೆ ಈ ಕ್ಯಾರಿಯರ್ ತಗೊಂಡು ಹೋಗಿ ಹೊಟ್ಟೆ ತುಂಬ ಬಡಿಸ್ತೀನಿ. ನೀನ್ ತಿಂದೆ, ಮನೇಲಿ ನಮ್ಮೆಲ್ರಿಗೂ ಅನ್ನ ಹಾಕಿದ್ಯಾ. ಅಖಿಲ್ಗೋಸ್ಕರ ಸ್ಟೇಷನ್ ಕ್ಯಾರಿಯರ್ ತಗೊಂಡು ಹೋಗ್ತೀನಿ ಅಂತಿದ್ಯಾ. ನಿಜವಾಗ್ಲೂ ನೀನು ಅಖಿಲ್ಗೆ ಸ್ವಂತ ತಾಯಿನೇ ವಸ್ಸು. ಅಖಿಲ್ ನನ್ನ ಮೊದಲನೇ ಮಗ ಅಂತ ನಾನು ಯಾವತ್ತೂ ಹೇಳಿದೆ ಅತ್ತೆ. ಅಖಿಲ್ ತಿಂದೇನೆ ನಾನು ತಿನ್ನಲ್ಲ.
ಅಖಿಲ್ಗೆ ಊಟ ಕೊಡಬೇಕು ಅನ್ನೋ ಯೋಚನೆ ನಮಗೆ ಬರಲಿಲ್ಲಮ್ಮ, ನಿನಗೆ ಬಂತು. ನೀನು ಗ್ರೇಟ್ ಕಣಮ್ಮ. ನಡೀರಿ ಹೊಸವ್ರೆ, ನಿಮ್ಮ ಜೊತೆ ನಾನು ಸ್ಟೇಷನ್ಗೆ ಬರ್ತೀನಿ. ನಾನು ಬರ್ತೀನಿ. ನಾವು ಕೂಡ ಬರ್ತೀವಿ ಅದಕ್ಕೆ. ಎಲ್ಲರೂ ಒಟ್ಟಿಗೆ ಹೋಗೋಣ, ಅಖಿಲಿಗೆ ಧೈರ್ಯ ಬರುತ್ತೆ. ಬೇಡ ಅತ್ತೆ, ಎಲ್ರೂ ಹೋದ್ರೆ ಅಖಿಲ್ ಇನ್ನೂ ಬೇಜಾರು ಮಾಡ್ಕೋತಾನೆ. ಮೊದಲೇ ಅವ್ನು ಗಿಲ್ಟಿ ಫೀಲಲ್ಲಿದ್ದಾನೆ. ನಾನೊಬ್ಳೇ ಹೋಗಿ ಬರ್ತೀನಿ. ನೀವೊಬ್ಬರೇ ಹೇಗೆ ಹೋಗ್ತೀರಾ ಹೊಸವ್ರೆ? ನಾನು ಬರ್ತೀನಿ, ನಡೀರಿ. ಏನು ಪರವಾಗಿಲ್ಲ ರೀ, ಡ್ರೈವರ್ನ ಕರ್ಕೊಂಡು ಕಾರಲ್ಲಿ ಹೋಗಿ ಬರ್ತೀನಿ. ನಿಮಗೆ ತಲೆನೋವ್ತಿದೆ ಅಂತ ಹೇಳಿದ್ರಲ್ಲ, ರೆಸ್ಟ್ ತಗೊಳ್ಳಿ. ಸರಿ ರೀ. ಅಕ್ಕ, ಎಲ್ರಿಗೂ ಏನು ಬೇಕೋ ನೋಡ್ಕೋ. ಸ್ಟೇಷನ್ಗೆ ಹೋಗಿ ಅಖಿಲ್ಗೆ ಊಟ ಕೊಟ್ಟು ಬರ್ತೀನಿ. ಸರಿ ವಸು, ನೀನು ಹುಷಾರಾಗಿ ಹೋಗ್ಬಾ. ನಮ್ಮೆಲ್ರೂ ಪರವಾಗಿ ಅಖಿಲ್ಗೆ ಧೈರ್ಯ ಹೇಳ್ಬಿಡ್ಬಾ. ಹಲೋ ಆಂಟಿ, ಏನ್ ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಇಲ್ಲೇನ್ ನಡೆಯುತ್ತೋ ಆಗಾಗ ಹೇಳು ಅಂದ್ಯಲ್ಲೇ. ಅಖಿಲ್ ಸ್ಟೇಷನ್ ಇಂದ ಮನೆಗ್ ಬನ್ನ? ಇನ್ನು ಇಲ್ಲ ಕಡೆ, ಇಲ್ಲಿ ಎಲ್ರೂ ಅಖಿಲ್ ಬಗ್ಗೆನೇ ಬೇಜಾರ್ ಮಾಡ್ಕೊಂಡಿದ್ದಾರೆ, ಆ ವಸು ಒಬ್ಬಳನ್ನ ಬಿಟ್ಟು. ಏನು? ಅಖಿಲ್ ಸ್ಟೇಷನ್ ಅಲ್ಲಿರೋದಕ್ಕೆ ವಸು ಅಕ್ಕ ಖುಷಿ ಪಡ್ತಿದ್ದಾಳ? ಖುಷಿ ಅಲ್ಲ ಕಡೆ, ಅಖಿಲ್ ಆದಷ್ಟು ಬೇಗ ನಿರಪರಾಧಿಯಾಗಿ ಆಚೆ ಬರ್ತಾನೆ ಅಂತ ಎಲ್ರಿಗೂ ಧೈರ್ಯ ಹೇಳ್ತಿದ್ದಾಳೆ. ಅಕ್ಕ ಹುಚ್ಚಿನಾ? ಅಖಿಲ್ ಅಷ್ಟು ಬೇಗ ಆಚೆ ಹೇಗ್ ಬರ್ತಾನೆ? ಆ ವಿಷಯ ನೀನ್ ಹೆಂಗೆ ಹೇಳ್ತೀಯಾ? ಅಂದ್ರೆ ಅಖಿಲ್ ಸಿಕ್ಕಾಕೊಂಡಿರೋದು ಅಟೆಂಪ್ಟಿವ್ ಮರ್ಡರ್ ಕೇಸ್ ಅಲ್ವಾ ಆಂಟಿ? ಅಂಥ ಕೇಸಲ್ಲಿ ಆಚೆ ಬರೋದು ಅಷ್ಟು ಈಸಿ ಅಲ್ಲ. ನಿಜ ಹೇಳೆ, ಇದು ನಿನ್ನ ಕುತಂತ್ರ ಅಲ್ಲ ತಾನೆ? ಪ್ರಾಮಿಸ್ ಆಂಟಿ, ಅಖಿಲ್ನ ನಾನ್ ಯಾಕೆ ಜೈಲ್ ಪಾಲ್ ಮಾಡ್ತೀನಿ? ಏನೋ ಕಣೆ, ಯಾರೋ ಇದೆಲ್ಲ ಬೇಕು ಅಂತಾನೆ ಮಾಡ್ತಿರೋ ಹಾಗಿದೆ. ಮೊನ್ನೆ ರಾಕಿಗೆ ಆಕ್ಸಿಡೆಂಟ್ ಆಗಿದ್ದು, ಇವತ್ತು ಆ ಕೇಸಲ್ಲಿ ಅಖಿಲ್ ಅರೆಸ್ಟ್ ಆಗಿದ್ದು, ಇದೆಲ್ಲ ಯಾರ್ದೋ ಪ್ಲಾನ್ ಇದ್ದಂಗಿದೆ. ಅಷ್ಟಕ್ಕೂ ವಸು ಅಕ್ಕ ಏನಂತಾಳೆ? ಅಖಿಲ್ ಮೇಲೆ ವಸುಗೆ ಬಲವಾದ ನಂಬಿಕೆ ಇದೆ ಕಣೆ. ಈಗಷ್ಟೇ ಅಖಿಲ್ಗೋಸ್ಕರ ಸ್ಟೇಷನ್ಗೆ ಊಟ ತಗೊಂಡ್ ಹೋಗಿದ್ದಾಳೆ. ಎಷ್ಟೇ ಆಗ್ಲಿ ಅಖಿಲ್ ಅವಳು ಮುದ್ದಿನ ಮೈದ್ನ ಅಲ್ವಾ? ಯಾರೋ ಬರ್ತಿದ್ದಾರೆ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಬಾಯ್ ಬಾಯ್. ಆ ಮುದ್ದಿನ ಮೈದ್ನನ್ನ ಕಾಪಾಡೋದಕ್ಕೋಸ್ಕರನೇ ಅಲ್ವಾ ವಸು ಅಕ್ಕ ನನಗ್ ವಿಚ್ಛೇದನ ಕೊಡಿಸಿದ್ದು? ಏನ್ ಹಾರಿಕಾ, ಏನ್ ಯೋಚನೆ ಮಾಡ್ತಿದ್ಯಾ? ಅಖಿಲ್ ಅರೆಸ್ಟ್ ಆಗಿದ್ದಕ್ಕೆ ಆ ಮನೆಯಲ್ಲಿ ಎಲ್ರೂ ಡಲ್ಲಾಗಿದ್ರೆ ವಸು ಅಕ್ಕ ಮಾತ್ರ ಧೈರ್ಯವಾಗಿದ್ದಾಳಂತೆ ಮ್ಯಾಮ್. ಅಖಿಲ್ಗೋಸ್ಕರ ಜೈಲ್ಗೆ ಊಟನೂ ತಗೊಂಡ್ ಹೋಗ್ತಿದ್ದಾಳಂತೆ. ಊಟ ತಗೊಂಡ್ ಹೋಗ್ತಾ ಇದ್ದಾಳ? ಅಖಿಲ್ ಅಂದ್ರೆ ವಸು ಅಕ್ಕಂಗೆ ಅಷ್ಟು ಪ್ರೀತಿ ಮ್ಯಾಮ್. ಅಖಿಲ್ನ ಅವಳ ದೊಡ್ಡ ಮಗ ಅಂತ ಅನ್ಕೊಂಡಿದ್ದಾಳೆ. ಆ ಪ್ರೀತಿನೇ ಅವಳ ಪಾಲಿನ ಶಾಪದ ಥರ ಬದಲಾಯಿಸಿದ್ರೆ? ಏನ್ ಹೇಳ್ತಿದ್ದೀರಾ ಮ್ಯಾಮ್? ವಸು ತಗೊಂಡ್ ಹೋಗಿರೋ ಊಟ ತಿಂದ್ರೆ ಅಖಿಲ್ ಖುಷಿ ಆಗ್ತಾನಾ? ಖುಷಿ ಏನು ಮ್ಯಾಮ್, ವಸು ಅಕ್ಕನ ದೇವತೆ ಥರ ನೋಡ್ತಾನೆ. ಆ ಫುಡ್ಡಲ್ಲಿ ಪಾಯ್ಸನ್ ಇದ್ರೆ ಅದನ್ನ ತಿಂದು ಅಖಿಲ್ಗೆ ಎಫೆಕ್ಟ್ ಆದ್ರೆ ಅವಾಗೇನಾಗತ್ತೆ? ವಸು ಅಕ್ಕ ತಗೊಂಡ್ ಹೋಗ್ತಿರೋ ಊಟ ವಿಷ ಹೇಗಾಗತ್ತೆ ಮ್ಯಾಮ್? ವಸು ಅಕ್ಕನ ಅಡ್ಗೆ ಅಮೃತದ ಥರ ಇರುತ್ತೆ. ಆ ಅಮೃತನ ನಾವ್ ವಿಷ ಮಾಡಿದ್ರೆ? ಆ ಊಟದಲ್ಲಿ ವಿಷ ಬೆರೆಸಿದ್ರೆ? ವಿಷ ಬೆರೆಸಿರೋ ಅನ್ನ ತಿಂದು ಅಖಿಲ್ ಡೇಂಜರ್ಗೆ ಸಿಕ್ಕಾಕೋತಾನೆ. ರಾಕಿಗೆ ಆಕ್ಸಿಡೆಂಟ್ ಮಾಡ್ದ ಅನ್ನೋ ಕೋಪದಲ್ಲಿ ವಸು ಅವನ ಮೇಲೆ ವಿಷ ಪ್ರಯೋಗ ಮಾಡಿದಾಳೆ ಅಂತ ಪೊಲೀಸರು ಅನುಮಾನ ಪಟ್ಟು ವಸುನ ಅರೆಸ್ಟ್ ಮಾಡ್ತಾರೆ. ಅಖಿಲ್ ಜೀವಂತವಾಗಿ ಆಚೆ ಬಂದರೆ ವಸುಗೆ ಕಮ್ಮಿ ಶಿಕ್ಷೆಯಾಗಿ ಆಚೆ ಬರ್ತಾಳೆ. ಅವನು ಸತ್ತೋದ್ರೆ ವಸುಗೆ ಜೀವಾವಧಿ ಶಿಕ್ಷೆ ಆಗತ್ತೆ. ಆಗ ನಿನ್ ಸೇಡ್ತಿರುತ್ತೆ. ಸೂಪರ್ ಪ್ಲಾನ್ ಮ್ಯಾಮ್. ವಸು ಅಕ್ಕ ಜೀವನ ಪೂರ್ತಿ ಜೈಲಲ್ಲೇ ಕೊಳಿತಾಳೆ, ಇಲ್ಲ ಜೈಲಲ್ಲೇ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತಾಳೆ. ನನ್ ಸೇಡ್ ತೀರುತ್ತೆ. ಮತ್ತೆ ವಸು ತಗೊಂಡು ಹೋಗೋ ಊಟದಲ್ಲಿ ವಿಷ ಬೆರ್ಸಕ್ ನೀನ್ ರೆಡಿನಾ? ರೆಡಿನೇ, ಆದ್ರೆ ಆ ಊಟದಲ್ಲಿ ವಿಷ ಹೇಗ್ ಬೆರೆಸೋದು?
ಮ್ಯಾಮ್, ನೀವು ಜೀನಿಯಸ್. ಈಗಲೇ ಹೋಗಿ ಆ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಡ್ರೈವರ್, ಕಾರ್ ನಿಲ್ಸು. ಸರಿ ಮೇಡಮ್. ಏನಪ್ಪ, ಏನಾಯ್ತು? ಅಯ್ಯೋ ಡ್ರೈವರ್, ಫಿಟ್ಸ್ ಬಂದಿದೆ ಅನ್ಸುತ್ತೆ. ಹೋಗಿ ಕೀ ತಗೊಂಡ್ ಬಾ. ಮೇಡಮ್, ಇದು ತಗೊಳ್ಳಿ. ಕೊಡಿ ಇಲ್ಲಿ. ತುಂಬ ಥ್ಯಾಂಕ್ಸ್ ಮೇಡಮ್, ನನ್ನ ಕಾಪಾಡಿದ್ರಿ. ನೀವೆಲ್ಲಕ್ಕೆ ಹೋಗ್ಬೇಕು? ನಮ್ಮ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬೇಡ ಮೇಡಮ್, ನಮ್ಮ ಮನೆ ಪಕ್ಕದಲ್ಲೇ ಇರೋದು, ನಾನು ಹೋಗ್ತೀನಿ ಬಿಡಿ. ಹುಷಾರಾಗಿ ಹೋಗಿ. ಆಗಲಿ ಮೇಡಮ್. ಫಿಟ್ಸ್ ಬಂದಂಗೆ ನಾನು ಚೆನ್ನಾಗಿ ಆಕ್ಟ್ ಮಾಡೋದಾ ಮೇಡಮ್? ತುಂಬಾ ಚೆನ್ನಾಗಿ ಮಾಡಿದೆ. ತಗೋ, ನಿನಗೆ ಕೊಡ್ತೀನಿ ಅಂದಿದ್ದ ದುಡ್ಡು. ಥ್ಯಾಂಕ್ಸ್ ಮೇಡಮ್. ವಸು ಅಕ್ಕ, ನನ್ನ ಕಪಾಳಕ್ಕೆ ಹೊಡೆದು ಅವಮಾನ ಮಾಡಿದೆ ಅಲ್ವಾ? ಈಗ ನಿನ್ನ ಕೊಲೆ ಆರೋಪದಲ್ಲಿ ಸಿಕ್ಕಾಕ್ಸ್ತಿದ್ದೀನಿ. ವಿಷ ಬೆರೆಸಿರೋ ಫುಡ್ ತಿಂದು ಅಖಿಲ್ಗೆ ಎಫೆಕ್ಟ್ ಆಗುತ್ತೆ. ನೀನು ಅರೆಸ್ಟ್ ಆಗ್ತೀಯ. ನನ್ನ ಸೇಡು ತೀರುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ನಮ್ಮ ಅಖಿಲ್ಗೆ ಊಟ ಕೊಡೋಣ ಅಂತ ಬಂದೆ. ನೀವು ಪರ್ಮಿಷನ್ ಕೊಟ್ರೆ ಊಟ ಕೊಡ್ತೀನಿ. ಶೂರ್. ಕಾನ್ಸ್ಟೇಬಲ್. ಎಸ್ ಸರ್. ಹಾಕು ಹಾಕು. ಪಾಯ್ಸನ್ ಫುಡ್ ತಿಂದು ಅಖಿಲ್ಗೆ ಎಫೆಕ್ಟ್ ಆಗುತ್ತೆ. ನೀನು ವಿಕ್ಟಿಮ್ ಆಗ್ತೀಯ. ಜೈಲಲ್ಲಿ ಕಂಬಿ ಎಣಿಸ್ತೀಯ. ನನ್ ಸೇಡು ತೀರುತ್ತೆ.
ಅಖಿಲ್ ಅದ್ಗೆ ನಿನ್ಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ಕೂತ್ಕೋ ಅಖಿಲ್, ಬಡಿಸ್ತೀನಿ. ಬೇಡ ಅದ್ಗೆ, ಈಗಲೇ ಗಿಲ್ಟಿಲಿ ಸಾಯ್ತಾ ಇದ್ದೀನಿ. ನೀವು ಪ್ರೀತಿ ತೋರಿಸಿ ನಾನು ಇನ್ನೂ ಸಾಯಿಸ್ಬೇಡಿ. ನಿಮ್ಮತ್ತಿಗೆ ನಿನ್ನ ನಿಜವಾಗ್ಲೂ ಸಾಯ್ಸಕ್ ಹೊರಟಿದ್ದಾಳೆ ಅಖಿಲ್. ಅವಳ ಕೈಲಿ ನೀನು ಸಾಯ್ತ್ಯಾ? ನೀನೇನ್ ತಪ್ಪು ಮಾಡಿದ್ಯಾ ಅಂತ ಗಿಲ್ಟಿ ಫೀಲ್ ಆಗ್ತಿದ್ಯಾ? ರಾಕಿಗೆ ಆಕ್ಸಿಡೆಂಟ್ ಮಾಡಿರೋ ಕೇಸಲ್ಲಿ ಅರೆಸ್ಟ್ ಆಗಿದ್ದೀನಿಲ್ಲ ಅದಕ್ಕೆ. ಅದು ಬರೀ ಆರೋಪ ಮಾತ್ರ, ನಿಜ ಅಲ್ಲ. ನೀನು ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತು. ಆದ್ರೆ ನಂಗೂ ದುಃಖ ಆಗ್ತಿದೆ ಅದಕ್ಕೆ. ಈ ಥರ ಯಾಕೆ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೈಫಲ್ಲಿ ಒಂದೊಂದ್ಸಲ ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರೋ ತೊಂದರೆಗಳು ಎದುರಾಗ್ತಾ ಇರ್ತವೆ ಅಖಿಲ್. ಆಗ್ಲೇ ನಾವು ಧೈರ್ಯವಾಗಿರ್ಬೇಕು. ಅಷ್ಟು ಧೈರ್ಯ ನನಗಿಲ್ಲ ಅದಕ್ಕೆ. ಸಾಯ್ಬೇಕು ಅಂತ ಅನಿಸ್ತಿದೆ. ಅಖಿಲ್, ನೀನು ನಿಜವಾಗ್ಲೂ ಸಾಯ್ತ್ಯಾ ಅಖಿಲ್? ಸಾವು ನಿನ್ನ ಕಣ್ಣು ಮುಂದೆನೇ ಇದೆ. ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡ. ಹೇಡಿಗಳೇ ಸಾಯೋದು. ನೀನು ತುಂಬಾ ಧೈರ್ಯವಂತ. ವೀಲ್ ಚೇರಲ್ಲಿದ್ದೆ ಗೌರ್ಮೆಂಟ್ ಈವೆಂಟ್ ತಂದ್ಕೊಟ್ಟಿದ್ಯಾ. ನಿಮ್ಮಣ್ಣನ್ನ ಕಾಪಾಡೋ ಪ್ರಯತ್ನದಲ್ಲಿ ಧೈರ್ಯವಾಗಿ ವೀಲ್ ಚೇರ್ನ ಬಿಟ್ಟು ಓಡ್ಕೊಂಡ್ ಬಂದೆ. ಈಗ ಇಷ್ಟು ಚಿಕ್ಕ ಆರೋಪಕ್ಕೆ ತಲೆ ಬಾಗ್ತ್ಯಾ? ತಪ್ಪು ಅಖಿಲ್. ಶವದ ಮುಂದೆ ಶಂಖ ಊದೋ ಥರ ಸಾಯಕ್ ಹೊರಟಿರೋನ್ಗೆ ಕೌನ್ಸಿಲಿಂಗ್ ಕೊಡ್ತಿದ್ಯಾ ವಸುವಕ್ಕ? ನಿನ್ ಸಲುವಾಗಿ ಮನೇಲೆಲ್ರೂ ಸರಿಯಾಗಿ ಊಟ ಮಾಡದೆ ದುಃಖ ಪಡ್ತಿದ್ದಾರೆ. ನಿನಗೆ ಊಟ ಕೊಟ್ಟು ಬರ್ತೀನಿ ಅಂತ ಅವರಿಗೆ ಮಾತು ಕೊಟ್ಟು ಬಂದಿದ್ದೀನಿ ಅಖಿಲ್. ನೀನ್ ಕೂತ್ಕೋ. ಎಸ್, ನಾನ್ ಬೆರ್ಸಿರೋ ವಿಷನ ಅಖಿಲ್ ತಿಂತಾನೆ. ತಿಂದು ಸಾಯ್ತಾನೆ. ವಸು ಅಕ್ಕ ಅರೆಸ್ಟ್ ಆಗ್ತಾಳೆ. ನೀವು ತಿಂದ್ರ ಅದಕ್ಕೆ? ನೀನ್ ತಿಂದ ಮೇಲೆ ನಾನ್ ತಿಂತೀನಿ. ಮೊದಲು ನೀವು ತಿನ್ನಿ ಅದಕ್ಕೆ. ಮಗನ ಹಸುವು ನೀಗ್ಸಿದ್ಮೇಲೆ ತಾಯಿ ತಿನ್ನೋದು. ತಿನ್ನು. ಅಖಿಲ್ ವಿಷ ತಿಂತಾನೆ, ನೀನು ಮುದ್ದೆ ತಿಂತ್ಯಾ? ಎಸ್, ಪಾಯ್ಸನ್ ಕೆಲಸ ಮಾಡಕ್ ಶುರು ಮಾಡಿದೆ.
ಅಖಿಲ್ ಅಖಿಲ್ ಏನಾಯ್ತು ಅಖಿಲ್ ಅಖಿಲ್ ಅಖಿಲ್